ಸ್ವಾತಂತ್ರ್ಯ ಹೋರಾಟಗಾರ, ಅಭಿವೃದ್ಧಿ ಹರಿಕಾರ, ರಾಜಕೀಯ ಮುತ್ಸದ್ದಿ ದಿವಂಗತ ಚನ್ನಬಸಪ್ಪ ಕುಳಗೇರಿ ಅವರ ಮೂರ್ತಿ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಜೇವರ್ಗಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾದ ಸ್ವಾತಂತ್ರ್ಯ ಹೋರಾಟಗಾರ, ಅಭಿವೃದ್ಧಿ ಹರಿಕಾರ, ರಾಜಕೀಯ ಮುತ್ಸದ್ದಿ ದಿವಂಗತ ಚನ್ನಬಸಪ್ಪ ಕುಳಗೇರಿ ಅವರ ಮೂರ್ತಿ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶರಣಬಸಪ್ಪ ದರ್ಶನಾಪುರ್, ಕೆಕೆಆರ್ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಅನೇಕ ಗಣ್ಯರು, ದಿವಂಗತ ಚನ್ನಬಸಪ್ಪ ಕುಳಗೇರಿ ಅವರು ಸ್ವಾತಂತ್ರ್ಯ ಹೋರಾಟಗಾರ, ಅಭಿವೃದ್ಧಿ ಹರಿಕಾರ, ಹಿರಿಯ ರಾಜಕೀಯ ಮುತ್ಸದ್ದಿ, ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಅವ್ರದ್ದು ಇವತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮ ಇದ್ದುದರಿಂದ ಎಲ್ಲ ಬಂದಂಥ ಇವರಿಗೆ ನಂದು ಸ್ವಾಗತ ಕೋರಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಗಾಂಧಿವಾದಿಗಳು, ಯಾವತ್ತೂ ಸತ್ಯ ಸಲುವಾಗಿ ಹೋರಾಡಿದವರು. ನಮಗೂ ಅದೇ ಥರ ಮನೆಗೆ ಸಂಸ್ಕಾರ ಎಲ್ಲ ಕೊಟ್ಟಿದ್ದಾರೆ. ನಾವು ಅದನ್ನೇ ಅವ್ರದ್ದೇ ಮಾರ್ಗದರ್ಶನದಾಗ ನಾವು ನಡೀತಾ ಇದ್ದೀವಿ. ಈ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಈ ಜೇವರ್ಗಿ ಗಣ್ಯರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸ್ಥಳೀಯ ಶಾಸಕರು ಅಜಯ್ ಸಿಂಗ್ ಅವರು ಹಾಗೂ ಊರಿನ ಎಲ್ಲ ಗಣ್ಯರು ಹಾಗೂ ಕವಿಗಳು ಹಾಗೂ ಈ ಚನ್ನಬಸಪ್ಪ ಅವರ ಕುಳಗೇರಿ ಅವರ ಒಂದು ಬುಕ್ಕನ್ನು ಬಿಡುಗಡೆ ಒಂದು ಎ.ಕೆ. ರಾಮೇಶ್ವರ್ ಅವರು ಈ ಬುಕ್ ಬರೆದಂಥವರು. ನಾನು ಇವರಿಗೆ ಮೊದಲನೇ ಅಳಿಯ ಅದು ಅಂದರೆ ಇವರ ಹಿರಿಯ ಮಗಳಾದಂಥ ಡಾಕ್ಟರ್ ಕಮಲಾ ಅವ್ರನ್ನ ನಾನು ಮದುವೆ ಮಾಡಿಕೊಂಡಿದ್ದು. ನಾನು ಡಾಕ್ಟರ್ ಶರಣಪ್ಪ ಗಡೇದಂತ. ಇವರ ಬಗ್ಗೆ ಚನ್ನಬಸಪ್ಪ ಕುಳಗೇರಿಯವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಭಾಳ ಒಂದು ಮುತುವರ್ಜಿ ವಹಿಸಿ ಈ 371J ಇದರೊಳಗೆ ಒಂದು ಅತ್ಯುತ್ತಮ ಒಂದು ಕೆಲಸ ಮಾಡಿದಾಗ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ 371J ಅನ್ನೋದರ ಬಗ್ಗೆ ಇವರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಚನ್ನಬಸಪ್ಪನವರ ಬಗ್ಗೆ ಮಾತಾಡೋದಾಗಿತ್ತು ಅಂತಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲದೆ ಜನತಾದಳದ ಅಧ್ಯಕ್ಷರನ್ನು ಆಗಿದ್ದರು. ಹೆಗಡೆಯವರ ಕಾಲದಲ್ಲಿ ಜನತಾದಳದ ಅಧ್ಯಕ್ಷರಿದ್ದಾಗೂ ಸಕಟ ಅವರು ಗಾಂಧಿವಾದನ ಬಿಟ್ಟು ಯಾವುದೇ ಥರದ ಬೇರೆ ಮಾರ್ಗ ಹಿಡಿದು ಎಲೆಕ್ಷನ್ ಆಯಿತು ಮತ್ತು ಪ್ರಚಾರವಾಯಿತು, ಆ ಥರದ್ದು ಯಾವುದೂ ಮಾಡಲಿಲ್ಲ. ಗಾಂಧಿ ತತ್ವವನ್ನೇ ಫಾಲೋ ಮಾಡ್ಕೊತ ಬಂದು ಇಲ್ಲಿವರೆಗೂ ಅವರು ಮನೆ ಸಂಸ್ಕಾರದಲ್ಲೂ ಗಾಂಧಿ ತತ್ವನೂ ಫಾಲೋ ಮಾಡ್ತಾ ಇದ್ದಾರೆ. ಆ ಪ್ರಕಾರ ಈ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತಿನ ಮೂರ್ತಿ ಅನಾವರಣ ಆಗುತ್ತಿದ್ದು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಹಿರಿಯ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ ಚನ್ನಬಸಪ್ಪ ಕುಳಗೇರಿಯವರ ಹಿರಿಯ ಮಗಳು ಜಯಶ್ರೀ ಅವರ ಒಂದು ವ್ಯಕ್ತಿತ್ವ ಏನೆಂದರೆ ಯಾವಾಗಲೂ ಅವರು ತಮ್ಮ ಗಾಂಧೀಜಿಯವರ ಸತ್ಯವನ್ನು ಪಾಲಿಸಿದವರು. ಅವರು ಸಮಾಜ ಹಿತದೃಷ್ಟಿಯಿಂದ ಯಾವುದೇ ಏನೇ ಇದ್ದರೂ ಅವರು ಸತ್ಯವಾಗಿ ಹೋರಾಟ ಮಾಡಿ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಗಳಿಸಿದಂಥವರು. ಚಿಕ್ಕಂದಿನಿಂದಲೂ ಅವರು ಹೋರಾಟವನ್ನೇ ಮಾಡಿ ತಮ್ಮ ನಿಲುವನ್ನು ಕಟ್ಟಿಕೊಂಡವರು. ಹೀಗೆ ಅವರು ಜೀವನದುದ್ದಕ್ಕೂ ತಮ್ಮ ಹೋರಾಟದ ಜೀವನವನ್ನು ಸಾಗಿಸಿದ್ದರು. ಹೀಗೆ ಈ ದಿನ ಅವರ ಮೂರ್ತಿ ಪುತ್ಥಳಿ ಅನಾವರಣಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು, ಮಂತ್ರಿಗಳು ಮತ್ತು ಶ್ರೀಮಾನ್ಯ ಖರ್ಗೆಯವರು ಹಾಗೂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭ ಒದಗಿಕೆ ಎಲ್ಲ ನಮ್ಮ ಹಿರಿಯ ಗಣ್ಯರಿಗೂ ನನ್ನ ವಂದನೆಗಳು ಮತ್ತು ಸ್ವಾಗತಕ್ಕೆ ಕೋರುವೆ. ಸಮಾರಂಭದಲ್ಲಿ ಶಾಸಕರಾದ ಎಂವೈ ಪಾಟೀಲ್, ಅಲಂಪ್ರಭು ಪಾಟೀಲ್, ಶರಣಕುಮಾರ್ ಮೋದಿ, ಕುಳಗೇರಿ ಕುಟುಂಬದ ಅಮರನಾಥ್ ಕುಳಗೇರಿ, ಜಯಶ್ರೀ ಬಿರಾದರ್,
ಡಾಕ್ಟರ್ ಕಮಲಾ ಗಡೆದ್, ಸುಲೋಚನಾ ಸಿದ್ದರಾಜ್, ತ್ರಿವೇಣಿ ಕುಳಗೇರಿ, ರೇಣುಕಾ ಕುಳಗೇರಿ, ಚಂದ್ರಹಾಸ್ ಕುಳಗೇರಿ, ಶ್ರಾವಣಿ ಕುಳಗೇರಿ, ವೈಷ್ಣವಿ ಸಿದ್ದರಾಜ್, ವರಲಕ್ಷ್ಮಿ ಸಿದ್ದರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು.